ರಾಜಕೀಯವಾದಂಥ ಪೈಪೋಟಿಯನ್ನು ತೀರಾ ವೈಯಕ್ತಿಕವಾಗಿ ತಗೊಳ್ಳೋಕೆ ಹೋದರೆ ಏನು ಎಡವಟ್ಟಾಗುತ್ತೆ ಅನ್ನೋದಕ್ಕೆ ನಿನ್ನೆ ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಶಾಸಕ, ಜನಾರ್ದನ್ ರೆಡ್ಡಿ BJP ಶಾಸಕ, ಇವರಿಬ್ಬರ ಬೆಂಬಲಿಗರ ನಡುವೆ ನಡೆದಂಥ ಗಲಾಟೆಗೆ ಜ್ವಲಂತ ಸಾಕ್ಷಿ. ಇವತ್ತು ಭರತ್ ರೆಡ್ಡಿನಾಗಲಿ ಜನಾರ್ದನ್ ರೆಡ್ಡಿ ಅವ್ರನ್ನಾಗಲಿ ನಾವು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಆ ಕಾರ್ಯಕರ್ತರ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದರೆ ರಾಜಶೇಖರ ಎನ್ನುವ ಕಾಂಗ್ರೆಸ್ ಕಾರ್ಯಕರ್ತನ ಹೆಣ ಬಿದ್ದಿದೆ. ಫುಲ್ಲು ಫೈರಿಂಗ್ ನೋಡ್ತಾ ಇದ್ದೆ, ವಿಡಿಯೋ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇದೆ. ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸುರೇಶ್ ರೆಡ್ಡಿ ಗನ್ ಮ್ಯಾನ್ಗಳು ಅಂತ ಹೇಳ್ತಾರೆ, ಪೊಲೀಸರು ಗುಂಡಾರಿಸಿದ್ದಾರೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ಗಲಾಟೆ ಯಾರಿಗೋಸ್ಕರ? ಜನಾರ್ದನ್ ರೆಡ್ಡಿ ಬೆಂಬಲಿಗ, ನಾರಾ ಭರತ್ ರೆಡ್ಡಿ ಬೆಂಬಲಿಗರು ನಾವು. ಭರತ್ ರೆಡ್ಡಿ ಅವರು ದೊಣ್ಣೆ ಹಿಡ್ಕೊಂಡಿಲ್ಲ ಕೈಯಲ್ಲಿ, ಜನಾರ್ದನ್ ರೆಡ್ಡಿ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿಲ್ಲ, ಇವರಿಬ್ಬರ ಕೈಯಲ್ಲಿ ರಿವಾಲ್ವರ್ ಇರಲಿಲ್ಲ, ಇವರಿಬ್ಬರು ಕೂಡ ಕುಸ್ತಿಗೆ ಬೀಳಲಿಲ್ಲ. ಇವರಿಬ್ಬರಿಗೋಸ್ಕರ ಬೀದಿಗಿಳಿದು ಗಲಾಟೆ ಮಾಡಿದವರು, ದೊಣ್ಣೆ ಹಿಡ್ಕೊಂಡವರು ಹೆಣ ಬಿದ್ದಿದ್ದು. ಈಗ ರಾಜಶೇಖರ್ ಯಾರ್ದು? ಇವರು ಬೆಂಬಲಿಗರು. ಯಾವಾಗ ನಿಮಗೆ ಪ್ರಾಕ್ಟಿಕಲ್ ಅರ್ಥ ಆಗ್ತದೆ? ಈಗ ರಾಜಶೇಖರ್ ಪೊಲೀಸ್ ಹಾರಿಸಿದ ಗುಂಡು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಹಾರಿಸಿದ ಗುಂಡು, ಹೋಟೆಲ್ ಗುಂಡು ಹಾರಿದೆ, ಒಂದು ಗುಂಡು ಬಂದು ರಾಜಶೇಖರ್ ಬಿದ್ದಿದೆ, ಆಸ್ಪತ್ರೆ ಸೇರಿಸಿದ್ದಾರೆ, ಮೃತಪಟ್ಟಿದ್ದಾನೆ. ನಿಮ್ಗೆ ಅರ್ಥ ಆಗ್ಬೇಕು ಇವೆಲ್ಲ. ಗಲಾಟೆ ಆದಾಗ ನಿಮ್ಮ ನಾಯಕರು ಯಾರು ಕೂಡ ಗ್ಲೌಸ್ ಹಾಕೊಂಡು ಬಾಕ್ಸಿಂಗ್ ಕುಸ್ತಿಗಿಳಿಯಲ್ಲ. ನಿಮ್ಮನ್ನು ಬಿಡುತ್ತಾರೆ ಹೊಡೆದಾಟಕ್ಕೆ, ನಿಮ್ಮನ್ನು ಬಿಡುತ್ತಾರೆ ಸಾಯೋದಕ್ಕೆ. ಅವ್ರು ಯಾರು ಕೂಡ ಅಖಾಡಕ್ಕೆ ಇಳಿದು ಕುಸ್ತಿ ಮಾಡಲ್ಲ. ಹೆಣ ಬಿದ್ದ ಮೇಲೆ ಆ ಹೆಣದ ಮೇಲೆ ಪಾಲಿಟಿಕ್ಸ್ ಮಾಡ್ತಾರೆ. ಆ ಪಾಲಿಟಿಕ್ಸ್ ಈಗ ನಡೀತಿದೆ. ಹಲೋ, ನಮಸ್ಕಾರ. ಬಳ್ಳಾರಿ ಸಂಘರ್ಷ, ಜನಾರ್ದನ್ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ. ಭರತ್ ರೆಡ್ಡಿ ಕಾಂಗ್ರೆಸ್ ಶಾಸಕ, ಬಳ್ಳಾರಿ ನಗರ. ಜನಾರ್ದನ್ ರೆಡ್ಡಿ BJP ಶಾಸಕ, ಗೆದ್ದಿದ್ದು ಅವರದೇ ಆದಂಥ ಒಂದು ಪಕ್ಷವನ್ನು ಕಟ್ಟಿ ಗಂಗಾವತಿಯಿಂದ. ಅರಂಬಾವಿ ಅಂತ ಹೇಳ್ಬಿಟ್ಟು ಬಳ್ಳಾರಿಯ ಒಂದು ಪ್ರದೇಶದಲ್ಲಿ ಅವರು ಮನೆ ಮಾಡ್ಕೊಂಡಿದ್ದಾರೆ. ನಾಡಿದ್ದು 3ನೇ ತಾರೀಕು ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದೆ. ಆ ಭಾಗದಲ್ಲಿ ವಾಲ್ಮೀಕಿ ಅಂದರೆ ಭಾಳ ದೊಡ್ಡ ಗೌರವ, ಭಾಳ ದೊಡ್ಡ ಪ್ರೀತಿ. ಆ ಭಾಗ ಅನ್ನೋದಕ್ಕಿಂತ ವಾಲ್ಮೀಕಿ ಅಜ್ಜನ ಬಗ್ಗೆ ಎಲ್ಲರಿಗೂ ಒಂದು ಗೌರವ ಇದೆ. ಒಂದು ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿ ನಗರದ ಎಲ್ಲ ಕಡೆ ಬ್ಯಾನರ್ನ, ಫ್ಲೆಕ್ಸ್ನ ಕಟ್ಟೋ ಕೆಲಸವನ್ನ ಮಾಡ್ತಾ ಇದ್ರು. ಹಾಗೆ ಜನಾರ್ದನ್ ರೆಡ್ಡಿ ಮನೆ ಹತ್ರನೂ ಫ್ಲೆಕ್ಸ್ ಕಟ್ಟೋದಕ್ಕೆ ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಎನ್ನಲಾದ ಕೆಲವರು ಇಲ್ಲಿ ಕಟ್ಟಬೇಡಿ ಅಂತ, ಒಳ್ಳೆ ಕಥೆ ಆಯ್ತಲ್ಲ, ಇಲ್ಲಿ ಕಟ್ಟಿದ್ರೆ ಏನಾಗ್ತದಂತ ಇವರು ಇಲ್ಲಿ ಕಟ್ಟಂಗೆ ಇಲ್ಲ. ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದ ಫ್ಲೆಕ್ಸ್ ಅನ್ನ, ಬ್ಯಾನರ್ ಅನ್ನ ನಾನು ಮನೆ ಮುಂದೆ ಕಟ್ಟಬೇಡಿ, ನಿಮ್ಮ ಮನೆ ಒಳಗಡೆ ಕಟ್ಟಬೇಡಿ ಅನ್ನೋದಕ್ಕೆ ಅರ್ಥ ಇದೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ, ಮಹರ್ಷಿ ವಾಲ್ಮೀಕಿ ಅವ್ರು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ, ಮಹರ್ಷಿ ವಾಲ್ಮೀಕಿ ಅವರ ಹೆಸರು ಹೇಳ್ಕೊಂಡು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ವಿ. ಆದರೆ ಅವರ ಫ್ಲೆಕ್ಸು ರಾಜಕೀಯ ಕಾರಣಕ್ಕೋಸ್ಕರ ನಿಮ್ಮ ಮನೆಯ ಆಸುಪಾಸಿನಲ್ಲೇ ಬೇಡ ಅಂದ್ರೆ ಅದನ್ನ ಒಪ್ಕೊಳ್ಳೋದಕ್ಕೆ, ಕೇಳೋದಕ್ಕೆ ನಿಮ್ಮ ರಾಜಕೀಯ ಎದುರಾಳಿಗಳು ರೆಡಿ ಇರಬೇಕಲ್ಲ. ನಮಗೆ ಓಡಾಟಕ್ಕೆ ತೊಂದರೆ ಆಗ್ತದೆ, ಇನ್ನೊಂದು ಆಗ್ತದೆ, ಏನೇನೋ ರೀಸನ್ಗಳನ್ನು ಜನಾರ್ದನ್ ರೆಡ್ಡಿ ಅವರು ಕೊಟ್ಟರು. ತೀರಾ ನೀವು ಓಡಾಡೋ ದಾರಿಯಲ್ಲಿ ಫ್ಲೆಕ್ಸನ್ನ ಯಾರೋ ಕಟ್ಟೋದಕ್ಕೆ ಹೋಗೋದಿಲ್ಲ. ಆದರೆ ಸಮಥಿಂಗ್ ಪಾಲಿಟಿಕ್ಸ್ ಇದ್ದೇ ಇದೆ. ನಿಮ್ಮನ್ನು ಪ್ರಚೋದಿಸೋದಕ್ಕೆ ಅಥವಾ ನಿಮ್ಮ ಮುಂದೆ ತಮ್ಮ ಅಸ್ತಿತ್ವವನ್ನು ಸಾಬೀತುಪಡಿಸೋದಕ್ಕೆ ಏನೇ ಪೊಲಿಟಿಕಲ್ ರೀಸನ್ ಇರ್ಬೋದು. ಕಾರಣ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಅನಾವರಣ. ಎಲ್ಲವನ್ನ ಸಹಿಸ್ಕೊಳ್ಬೇಕಾಗುತ್ತೆ ರಾಜಕಾರಣದಲ್ಲಿ. ನಿಮಗೆ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ಅಂತ ಸಿದ್ದರಾಮಯ್ಯನವರಿಗೆ ಸವಾಲು ಹಾಕಿ ಸಿದ್ದರಾಮಯ್ಯನವರು 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಇದೇ ಜನಾರ್ದನ್ ರೆಡ್ಡಿ. ಈ ಸವಾಲು, ಈ ರಿಪಬ್ಲಿಕ್ ಆಫ್ ಬಳ್ಳಾರಿ, ಅವರ ಜೈಲು ವಾಸ, ಆ ಸಂಘರ್ಷ, ಇವೆಲ್ಲವನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಈ ಹಠಮಾರಿತನ, ಧಾರ್ಷ್ಟ್ಯ, ಇದು ಯಾವುದೂ ಕೂಡ ಅಗತ್ಯ ಇಲ್ಲ. ರಾಜಕೀಯವಾದಂಥ ಪೈಪೋಟಿಯನ್ನು ತೀರಾ ವೈಯಕ್ತಿಕವಾಗಿ ತಗೊಳ್ಳೋಕೆ ಹೋದರೆ ಏನು ಎಡವಟ್ಟಾಗುತ್ತೆ ಅನ್ನೋದಕ್ಕೆ ನಿನ್ನೆ ನಾರಾ ಭರತ್ ರೆಡ್ಡಿ ಕಾಂಗ್ರೆಸ್ ಶಾಸಕ, ಜನಾರ್ದನ್ ರೆಡ್ಡಿ BJP ಶಾಸಕ, ಇವರಿಬ್ಬರ ಬೆಂಬಲಿಗರ ನಡುವೆ ನಡೆದಂಥ ಗಲಾಟೆಗೆ ಜ್ವಲಂತ ಸಾಕ್ಷಿ. ಇವತ್ತು ಭರತ್ ರೆಡ್ಡಿನಾಗಲಿ ಜನಾರ್ದನ್ ರೆಡ್ಡಿ ಅವ್ರನ್ನಾಗಲಿ ನಾವು ಜಾಸ್ತಿ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಆ ಕಾರ್ಯಕರ್ತರ ಬಗ್ಗೆ ಚರ್ಚೆ ಮಾಡಬೇಕು. ಯಾಕಂದರೆ ರಾಜಶೇಖರ ಎನ್ನುವ ಕಾಂಗ್ರೆಸ್ ಕಾರ್ಯಕರ್ತನ ಹೆಣ ಬಿದ್ದಿದೆ. ಫುಲ್ಲು ಫೈರಿಂಗ್ ನೋಡ್ತಾ ಇದ್ದೆ, ವಿಡಿಯೋ ವಾಟ್ಸಪ್ಪಲ್ಲೆಲ್ಲ ಹರಿದಾಡ್ತಾ ಇದೆ. ನಾರಾ ಭರತ್ ರೆಡ್ಡಿ ಬೆಂಬಲಿಗ ಸುರೇಶ್ ರೆಡ್ಡಿ ಗನ್ ಮ್ಯಾನ್ಗಳು ಅಂತ ಹೇಳ್ತಾರೆ, ಪೊಲೀಸರು ಗುಂಡಾರಿಸಿದ್ದಾರೆ. ಯಾಕಂದ್ರೆ ಆ ಪ್ರಮಾಣದಲ್ಲಿ ಗಲಾಟೆ ಯಾರಿಗೋಸ್ಕರ? ಜನಾರ್ದನ್ ರೆಡ್ಡಿ ಬೆಂಬಲಿಗ,
ನಾರಾ ಭರತ್ ರೆಡ್ಡಿ ಬೆಂಬಲಿಗರು ನಾವು. ಭರತ್ ರೆಡ್ಡಿ ಅವರು ದೊಣ್ಣೆ ಹಿಡ್ಕೊಂಡಿಲ್ಲ ಕೈಯಲ್ಲಿ, ಜನಾರ್ದನ್ ರೆಡ್ಡಿ ಕೈಯಲ್ಲಿ ದೊಣ್ಣೆ ಹಿಡ್ಕೊಂಡಿಲ್ಲ, ಇವರಿಬ್ಬರ ಕೈಯಲ್ಲಿ ರಿವಾಲ್ವರ್ ಇರಲಿಲ್ಲ, ಇವರಿಬ್ಬರು ಕೂಡ ಕುಸ್ತಿಗೆ ಬೀಳಲಿಲ್ಲ. ಇವರಿಬ್ಬರಿಗೋಸ್ಕರ ಬೀದಿಗಿಳಿದು ಗಲಾಟೆ ಮಾಡಿದವರು, ದೊಣ್ಣೆ ಹಿಡ್ಕೊಂಡವರು, ಹೆಣ ಬಿದ್ದಿದ್ದು ಈಗ ರಾಜಶೇಖರ್ ಯಾರ್ದು? ಇವರು ಬೆಂಬಲಿಗರು. ಯಾವಾಗ ನಿಮಗೆ ಪ್ರಾಕ್ಟಿಕಲ್ ಅರ್ಥ ಆಗ್ತದೆ? ಈಗ ರಾಜಶೇಖರ್ ಪೊಲೀಸ್ ಹಾರಿಸಿದ ಗುಂಡು, ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳು ಹಾರಿಸಿದ ಗುಂಡು, ಹೋಟೆಲ್ ಗುಂಡು ಹಾರಿದೆ, ಒಂದು ಗುಂಡು ಬಂದು ರಾಜಶೇಖರ್ ಬಿದ್ದಿದೆ, ಆಸ್ಪತ್ರೆ ಸೇರಿಸಿದ್ದಾರೆ, ಮೃತಪಟ್ಟಿದ್ದಾನೆ. ಎಷ್ಟು ಪರಿಹಾರ ಕೊಡ್ತೀರಿ ಈಗ ಭರತ್ ರೆಡ್ಡಿ ಕಡೆಯಿಂದ, ಕಾಂಗ್ರೆಸ್ ಪಕ್ಷದಿಂದ, ಜನಾರ್ದನ್ ರೆಡ್ಡಿ ಕಡೆಯಿಂದ ಎಷ್ಟು ಕೊಡ್ತೀರಿ? ಎಷ್ಟು ಸಾವಿರ ಕೋಟಿ ಕೊಡ್ತೀರಿ? ನಿಮ್ಮ ಹತ್ರ ಇರ್ಬೇಕಲ್ಲ ದುಡ್ಡು. ಯಾವ ಮೂಲಗಳಿಂದ ನೀವು ಸಂಪಾದನೆ ಮಾಡಿದ್ರಿ ಅದು ಈಗ ಚರ್ಚೆ ಮಾಡಕ್ ಹೋಗೋದಿಲ್ಲ. ಸಿಕ್ಕಾಪಟ್ಟೆ ದುಡ್ಡಿದೆ ನಿಮ್ಮ ಹತ್ರ, ಎಷ್ಟು ಕೊಡ್ತೀರಿ? ಆ ರಾಜಶೇಖರನ ಹೆತ್ತವರ ಕಣ್ಣೀರನ್ನ ಒರೆಸುವಷ್ಟು ಕೊಡ್ತೀರಾ? ಆ ಹೃದಯದ ವೇದನೆ ಇದೆಯಲ್ಲ, ಆ ನರಳಾಟ ಇದೆಯಲ್ಲ, ಶಾಶ್ವತವಾದಂತಹ ಆ ನೋವಿದೆಯಲ್ಲ, ಅದನ್ನೆಲ್ಲ ಮರೆಸುವಷ್ಟು, ಮರೆಮಾಚುವಷ್ಟು ಕೊಡ್ತೀರಾ? ಇದು ಒಂದು ಆ್ಯಂಗಲ್ಲು. ನಿಮಗೆ ಕಾರ್ಯಕರ್ತರಿಗೆ, ಇವ್ರ ಬೆಂಬಲಿಗರಿಗೆ ಅಣ್ಣ ಅಣ್ಣ ನಿಮಗೋಸ್ಕರ ಪ್ರಾಣವನ್ನು ಕೊಡ್ತೇವೆ, ಆ ಪ್ರಾಣವನ್ನು ಕೊಡೋ ಬದಲು ನಿಮ್ಮ ಮನೆಯಲ್ಲಿ ಕಾಯ್ತಾ ಇರುವಂಥ ನಿಮ್ಮ ಹೆತ್ತವರು, ನಿಮಗೆ ಮದುವೆ ಆಗಿದ್ದರೆ ಹೆಂಡತಿ ಮಕ್ಕಳು, ನಿಮ್ಮನ್ನೇ ನಂಬ್ಕೊಂಡಂಥ ಒಂದು ಕುಟುಂಬ, ಅವರನ್ನು ಚೆನ್ನಾಗಿ ಹಿಡ್ಕೊಳ್ಳಿ, 3 ಹೊತ್ತು ಊಟ ಹಾಕ್ಕೊಂಡು ಅಣ್ಣ ನಿಮಗೋಸ್ಕರ ಪ್ರಾಣ ಕೊಡ್ತೀವಿ. ಅಯ್ಯೋ, ನಿಮ್ಮ ಪ್ರಾಣಗಳೇ ಮನೇಲಿದ್ದಾವಲ್ಲಪ್ಪ, ಯಾಕೆ ಈ ಅಭಿಮಾನದಿಂದ ಸಾಯುವಷ್ಟು ಅತಿರೇಕಕ್ಕೆ ಹೋಗ್ತೀರಾ? ಸಾಯುವಷ್ಟು ಮಿತಿ ಮೀರಿ ಯಾಕೆ ಹೋಗ್ತೀರಾ? ಸತ್ತ ಮೇಲೆ ಬಂದು ಅಯ್ಯೋ ನಮ್ಮ ಬೆಂಬಲಿಗೆ ಒಬ್ಬ ಸತ್ತೋದಪ್ಪ ಅಂತ ಹೇಳ್ಬಿಟ್ಟು 2 ಹನಿ ಮೊಸಳೆ ಕಣ್ಣೀರನ್ನು ಸುರಿಸಿ ಹೊರಟ್ಬಿಡ್ತಾರೆ. ನಿಮ್ಗೆ ಅರ್ಥ ಆಗ್ಬೇಕು ಇವೆಲ್ಲ. ಗಲಾಟೆ ಆದಾಗ ನಿಮ್ಮ ನಾಯಕರು ಯಾರು ಕೂಡ ಗ್ಲೌಸ್ ಹಾಕೊಂಡು ಬಾಕ್ಸಿಂಗ್ ಕುಸ್ತಿಗಿಳಿಯಲ್ಲ. ನಿಮ್ಮನ್ನು ಬಿಡುತ್ತಾರೆ ಹೊಡೆದಾಟಕ್ಕೆ, ನಿಮ್ಮನ್ನು ಬಿಡ್ತಾರೆ ಸಾಯೋದಕ್ಕೆ. ಅವ್ರು ಯಾರು ಕೂಡ ಅಖಾಡಕ್ಕೆ ಇಳಿದು ಕುಸ್ತಿ ಮಾಡಲ್ಲ. ಹೆಣ ಬಿದ್ದ ಮೇಲೆ ಆ ಹೆಣದ ಮೇಲೆ ಪಾಲಿಟಿಕ್ಸ್ ಮಾಡ್ತಾರೆ. ಆ ಪಾಲಿಟಿಕ್ಸ್ ಈಗ ನಡೀತಿದೆ. ಸದ್ಯ ನಾರಾ ಭರತ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಟಿಕಾಡಿ ಹೊಡಿದ್ರು. ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಗುಂಪನ್ನು ಚದುರಿಸಿದ್ದಾರೆ. ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಅಂತ ಪೊಲೀಸರು ಪ್ರಿಕಾಷನ್ ತಗೊಂಡಿದ್ದಾರೆ. ಅದೇನೇ ಮಾಡಲಿ ಅದಾಗ್ತದೆ, ಪೊಲೀಸರು ಎಲ್ಲವನ್ನು ನಿಭಾಯಿಸ್ತಾರೆ. ಆದರೆ ಬಿದ್ದ ಹೆಣಕ್ಕೆ ಲೆಕ್ಕ ಕೊಡೋರು ಯಾರು? ನೀವುಗಳು ನಿಮ್ಮ ನಾಯಕರು ಅಂತ ಹೇಳ್ಬಿಟ್ಟು ಹೊಡೆದಾಟ ಬಡದಾಟ ಮಾಡ್ಕೊಂಡು ಒಂದಿಷ್ಟು ಜನ ಕೇಸ್ ಕೂಡ ಹಾಕ್ಸ್ಕೊಂಡಿದ್ದೀರಿ. ನೀವು ಕೋರ್ಟಿನ ಕಟಕಟೆಯಲ್ಲಿ ನಿಂತಾಗ ನ್ಯಾಯಾಧೀಶರ ಮುಂದೆ ನಿಮ್ಮ ನಾಯಕರುಗಳು ಬಂದು ನಮ್ಮ ಹುಡುಗ ಬಿಟ್ಬಿಡ್ರೆ ಅಂತ ಜನಾರ್ದನ್ ರೆಡ್ಡಿ ಕಡೆನಪ್ಪ, ಭರತ್ ರೆಡ್ಡಿ ಕಡೆಯವ್ರು ಬಿಟ್ಟು ಕಳಿಸಿ ಹೇಳ್ತಾರ. ಕೆಲವರ ಪ್ರಚೋದನಕಾರಿ ಭಾಷಣದಿಂದ ಕೋಮು ಸಂಘರ್ಷ, ಕೋಮು ಹತ್ಯೆಗಳಾಗ್ತವಲ್ಲ, ಆ ಹುಡುಗರಿಗೆ ಇದೇ ಮಾತನ್ನು ಹೇಳ್ತಾ ಬರೋದು ನಾನು. ಅಭಿಮಾನ ಇರಬೇಕು, ಹುಚ್ಚ ಅಭಿಮಾನ ಇರಬಾರ್ದು. ಹುಚ್ಚ ಅಭಿಮಾನಗಳಿದ್ದಾಗಲೇ ಹೀಗಾಗೋದು. ನೀವು ನಿಮ್ಮ ನಾಯಕರಿಗೋಸ್ಕರ ಕಿತ್ತಾಟ ಮಾಡಿ ಹೊಡೆದಾಟ ಮಾಡ್ಕೊಂಡು ಬೀದಿ ಹೆಣ ಆಗ್ತೀರ. ನಿಮ್ಮ ಕುಟುಂಬ ಬೀದಿ ಪಾಲಾಗುತ್ತೆ. ನನ್ನ ಕಾರ್ಯಕರ್ತ ಇದ್ದ, ನನಗೋಸ್ಕರ ಪ್ರಾಣ ಬಿಟ್ಟ ಅಂತೇಳಿ 2 ಭಾಷಣ ಮಾಡಿದ ಕೂಡಲೇ ಇನ್ನೂ 4 ಜನ ರೆಡಿ ಆಗ್ತಾರೆ. ಅಣ್ಣ ಯಾವುದಾದ್ರೂ ಸ್ಟೇಜ್ ಸಿಕ್ಕಿದ್ರೆ ಅವ್ರ ಬೆಂಬಲಿಗರಿಗೋಸ್ಕರ ಸಿಕ್ಕಾಪಟ್ಟೆ ಪಂಚ್ ಡೈಲಾಗ್ ಹೊಡಿತಾನೆ, ಹಾಗಾಗಿ ನಾವು ಸಾಯೋದಕ್ಕೆ ರೆಡಿ ಆಗೋಣ ಅಂತ. ನಾಚಿಕೆ ಆಗ್ಬೇಕು ನಿಮಗೆಲ್ಲ. ನಾವು ಈ ನಾಯಕತ್ವಗಳನ್ನು ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ಇವರನ್ನು ತಲೆ ಮೇಲೆ ಹೊತ್ತು ಮೆರೆಸುವಂಥ ಈ ಹುಚ್ಚು ಅಭಿಮಾನಿಗಳನ್ನು, ಈ ಹುಚ್ಚು ಅಭಿಮಾನವನ್ನು ಟೀಕಿಸಬೇಕಾಗತ್ತೆ. ಈ ಜನಾರ್ದನ್ ರೆಡ್ಡಿ ಅವರ ನಾರಾ ಭರತ್ ರೆಡ್ಡಿ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ತನ್ನ ಬೆಂಬಲಿಗರನ್ನು ಬಿಟ್ಟು ಅಂತ ಹೇಳ್ಬಿಟ್ಟು ಆರೋಪವನ್ನು ಮಾಡಿದ್ದಾರೆ. ಬಟ್ ಅವ್ರ ಮನೆ ಮುಂದೆ ನಡೆದಿದ್ದ ಗಲಾಟೆ, ಅವ್ರ ಮನೆ ಮುಂದೆ ಬಿದ್ದಂಥ ಹೆಣ, ಅವರನ್ನು ಸೇರಿಸಿ ಒಂದಿಷ್ಟು ಜನರ ಮೇಲೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ನಾರಾ ಭರತ್ ರೆಡ್ಡಿಯ ಪ್ರತಿಭಟನೆ ಮುಂದುವರೆದಿದೆ. ಬಳ್ಳಾರಿ ಉದ್ವಿಗ್ನ ಸ್ಥಿತಿಯಲ್ಲಿದೆ. ಸದ್ಯ ಜನಾರ್ದನ್ ರೆಡ್ಡಿ ಮನೆ ಇರುವಂಥ ಅರಂಭಾವಿಯ ಸುತ್ತಮುತ್ತ ಪ್ರದೇಶದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಏನಿವೆ ನೋಡೋಣ, ಈ ಜಗಳ ಇನ್ನೂ ಎಲ್ಲಿ ಹೋಗಿ ಮುಟ್ಟುತ್ತೆ. ಇನ್ನೆಷ್ಟು ಜನ ಇವರಿಗೋಸ್ಕರ ನೀವು ಸಾಯೋದಕ್ಕೆ ರೆಡಿ ಆಗ್ತೀರಿ ನೋಡಿ. ಮನೆಯಲ್ಲೇ ಹೇಳಿಬಿಟ್ಟು ಬನ್ನಿ, ನಾವು ನಮ್ಮ ನಾಯಕರಿಗೋಸ್ಕರ ಸಾಯ್ತೀವಿ, ಅದರ ಜೊತೆಗೆ ನಿಮ್ಮ ಬದುಕನ್ನು ಕೂಡ ಸಾಯಿಸ್ತೀವಿ ಅಂತೇಳಿ ಹೇಳಿಬಿಟ್ಟು ಬನ್ನಿ. ನಿಮಗೆ ಬುದ್ಧಿ ಬರದೆ ಇವರಿಗೆ ಬುದ್ಧಿ ಬರಲ್ಲ. ರಾಜಕಾರಣವೇ ನಿಮ್ಗೆ ಅರ್ಥ ಆಗಲಿಲ್ಲ. ನಮ್ಮನ್ನು ಆಳುವವರು ಅಂದರೆ ನಮ್ಮ ಆಳು ಅವರು ಅಂತ. ನಮ್ಮ ಓಟಿನಿಂದ ಗೆದ್ದು ನಮ್ಮ ಸೇವೆಗೆ ನಿಯೋಜನೆಗೊಂಡಿರುವಂತಹ ಸೇವಕರು ಅವರು, ನಾಯಕರಲ್ಲ, ಸೇವಕರು. ನಾನು ಓಟ್ ಕೊಟ್ಟಿದ್ದು ನನ್ನ ಕೆಲಸ ಮಾಡಿಕೊಡಪ್ಪ ಅಂತ ನಾವು ಕೇಳಬೇಕು. ನಾವೇನು ಮಾಡ್ತಾಯಿದ್ದೀವಿ? ಓಟು ಕೊಡ್ತೀವಿ, ಆತನನ್ನು ಗೆಲ್ಲಿಸ್ತೀವಿ, ಆತನನ್ನು ಮೆರೆಸ್ತೀವಿ, ಆತನಿಗೋಸ್ಕರ ಸಾಯ್ತೀವಿ. ನನ್ನ ದೇಶದ ಈ ಅಭಿಮಾನದ ಮೈಂಡ್ಸೆಟ್ ಬಗ್ಗೆ ನನಗಂತೂ ಸಿಕ್ಕಾಪಟ್ಟೆ ಹೆವರಿಕೆ. ಇನ್ನಾದರೂ ಸ್ವಲ್ಪ ಯೋಚನೆ ಮಾಡಿ.
ನಮಸ್ಕಾರ. ದಯವಿಟ್ಟು ಎಲ್ಲರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಈ ಚಾನಲ್ಗೆ ಜಾಯ್ನ್ ಆಗಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನನ್ನ ಯುಕ್ತಿಗೆ ನಿಮ್ಮ ಶಕ್ತಿಯೇ ಶ್ರೀರಕ್ಷೆ.